ಕರಿ ಮಾಡ್ಕೋಬೇಕಂತ ಅನ್ಕೊಂಡಿದೀನಿ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡ್ರೆ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಇವಾಗ ಒಳ್ಳೆ ಲಂಚ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಏನಕಂದ್ರೆ ವೀಕ್ ಡೇಸ್ ನಲ್ಲಿ ನನಗೆ ಟೈಮ್ ಜಾಸ್ತಿ ಇರಲ್ಲ. ಬೇಗ 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 ಮಾಡ್ಕೊ ವಿತಿನ್ 10 minutes 20 minutes ಅಲ್ಲೆಲ್ಲ ಏನೇನಾಗುತ್ತೋ ಅದನ್ನ ಮಾಡ್ಕೊಂಡ್ ಬಿಡ್ತೀನಿ. ಬಟ್ ವೀಕೆಂಡ್ಸ್ ಎಲ್ಲ ನನ್ಗೆ ಜಾಸ್ತಿ ಟೈಮ್ ಸಿಗುತ್ತೆ. ಸೊ ನನಗೆ ಏನ್ ಇಷ್ಟ ಆಗುತ್ತೆ ಅದನ್ನ ನೀಟಾಗಿ ಮಾಡ್ಕೊಂಡು ತಿಂತೀನಿ. ಸೊ ಇವತ್ತು ನಾನು ಬಟರ್ ಗಾರ್ಲಿಕ್ ಪ್ರಾನ್ ಬರುತ್ತಲ್ಲ ಅದ್ರ ಜೊತೆಗೆ ಬಟರ್ ಗಾರ್ಲಿಕ್ ಪ್ರಾನ್ ಕರಿ ಮಾಡ್ಕೊಂಡು ಅದ್ರ ಜೊತೆ ರೋಟಿ ಮಾಡ್ಕೊಂಡು ಸ್ವಲ್ಪ ಸ್ಯಾಲಡ್ ಮಾಡ್ಕೊತೀನಿ ಸೈಡ್ ನಲ್ಲಿ. ಅದೇ ನನ್ನ ಲಂಚ್ ಇವತ್ತು. ತುಂಬಾ ದಿವಸ ಆಗಿತ್ತು ಪ್ರಾನ್ ಮಾಡಿ. ನನಗೆ ಫಿಶ್ ಎಲ್ಲ ತಿಂತಾ ಇರ್ತೀನಿ, ಬಟ್ ಪ್ರಾನ್ ತುಂಬಾನೇ ದಿವಸ ಆಗಿತ್ತು, ನಾನು ಜಾಸ್ತಿ ಮಾಡೇ ಇರ್ಲಿಲ್ಲ. ಸೊ ಇವತ್ತು ನಾನು ಮಾಡ್ಬೇಕು ಅಂತ ಅನ್ನಿಸ್ತು. ನನ್ಗೆ ಪಿಂಪಲ್ ಆಗ್ಬಿಟ್ಟಿದೆ ನೋಡಿ, ಮುಡ್ಕೊಂಡು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದನ್ನ. ಹಾಗಾಗಿ ಪಿಂಪಲ್ ಸ್ಟಿಕ್ಕರ್ ಹಾಕೊಂಡಿದ್ದೀನಿ, ಮತ್ತೆ ಹಾಕೊಂಡೆ, ಅದು ಕಮ್ಮಿನೇ ಆಗ್ತಾ ಇಲ್ಲ, ತುಂಬಾ ವಿಯರ್ಡ್ ಆಗಿ ಕಾಣಿಸುತ್ತೆ. ಅಂಡ್ ಎಸ್, ಇವಾಗ ಪ್ರಾನ್ ಕರಿ ಮಾಡ್ಕೊಳ್ಳೋದಕ್ಕೆ ಏನೇನ್ ಬೇಕು ಅಂತ ಹೇಳಿದ್ರೆ ಇದನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರೊಳಗಡೆ ಬ್ಲಾಕ್ ಕಲರ್ ಥ್ರೆಡ್ ತರ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಬೇಕು. ಈ ಪ್ರಾನ್ ನ ಕ್ಲೀನ್ ಮಾಡ್ಬೇಕಾದ್ರೆ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗ್ಲೂ ನೀವು ರಿಮೂವ್ ಮಾಡ್ಕೋಬೇಕಾಗುತ್ತೆ ಅದನ್ನ. ಸೊ ಪ್ರಾನ್ ನ ಈ ಒಂದು ಇದ್ರಲ್ಲಿ ಇಟ್ಕೊಂಡಿದ್ದೀನಿ, ನೀಟಾಗಿ ಕ್ಲೀನ್ ಮಾಡಿ ಕಂಟೈನರ್ ಎಲ್ಲ ಇಟ್ಕೊಂಡಿದ್ದೀನಿ. ಇದನ್ನ ನಾನು ಟರ್ಮರಿಕ್ ನಲ್ಲಿ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಪ್ರಾನ್. ಅಂಡ್ ನಿಮ್ಗೆ ಇದಕ್ಕೆ ಇದು ಬೇಕು, ಬಿಕಾಸ್ ದಿಸ್ ಇಸ್ ಬಟರ್ ಗಾರ್ಲಿಕ್ ಪ್ರಾನ್ ಅಲ್ವಾ, ಅದಕ್ಕೋಸ್ಕರ ಬಟರ್ ಬೇಕು ಇದಕ್ಕೆ. ಅಂಡ್ ಗಾರ್ಲಿಕ್, ಕೊರಿಯಂಡರ್ ಲೀವ್ಸ್ ಅಂಡ್ ಲೆಮನ್. ಇದರಲ್ಲಿ ಸ್ಪೈಸಸ್ ಅಲ್ಲಿ ಏನ್ ಬೇಕು ಅಂತ ಹೇಳಿದ್ರೆ ಸಾಲ್ಟ್ ಬೇಕು, ಪೆಪ್ಪರ್ ಬೇಕು ಅಂಡ್ ಚಿಲ್ಲಿ ಪೌಡರ್ ಬೇಕು, ಅಷ್ಟೇ. ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ಹೇಳಿದ್ರೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ, ತುಂಬಾ ಕಮ್ಮಿ ಟೈಮ್ ನಲ್ಲಿ ಟೇಸ್ಟಿ ಆಗಿರೋ ರೆಸಿಪಿ ರೆಡಿ ಆಗ್ಬಿಡುತ್ತೆ. ಒಂದು ಕಂಟೈನರ್ಗೆ ಕ್ಲೀನ್ ಮಾಡ್ಕೊಂಡಿರೋಂಥ ಪ್ರಾನ್ನ ಹಾಕೊಳ್ತಾ ಇದ್ದೀನಿ. ಅದರೊಳಗಡೆ ಸಾಲ್ಟ್, ಚಿಲ್ಲಿ ಪೌಡರ್ ಅಂಡ್ ಪೆಪ್ಪರ್ ಪೌಡರ್. ನಾನು ಐ ಮೆಜರ್ಮೆಂಟ್ ನೋಡ್ಕೊಂಡು ಹಾಕೊಳ್ತಾ ಇದ್ದೀನಿ. ನೀವು ಟೇಸ್ಟ್ಗೆ ತಕ್ಕಂತೆ ಹಾಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು 20 to 30 minutes ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೋಬಹುದು. ನನಗೆ ಜಾಸ್ತಿ ಟೈಮ್ ಇಲ್ಲದೆ ಇರೋದ್ರಿಂದ 5 minutes ಅಷ್ಟೇ ಇಟ್ಟಿದ್ದೀನಿ. ಮ್ಯಾರಿನೇಷನ್ ಜಾಸ್ತಿ ಮಾಡಿದಷ್ಟು, ಆ ಟೈಮ್ ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ. ಒಂದು ತವಾನಲ್ಲಿ ನಾನು ಕೊಕೊನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ನೀವು ಸೀ ಫುಡ್ಗೆ ಯಾವಾಗ್ಲೂ ಕೊಕೊನಟ್ ಆಯಿಲ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ, ಯಾಕಂದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಅದಾದ್ಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂತಹ ಪ್ರಾನ್ ನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಒಂದ್ ಥಿಂಗ್ ನಾವು ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು, ಏನಂದ್ರೆ ಪ್ರಾನ್ ಜಾಸ್ತಿ ಕುಕ್ ಮಾಡಕ್ಕೆ ಹೋಗ್ಬಾರ್ದು. ಜಾಸ್ತಿ ಟೈಮ್ ಬೇಕಾಗಿಲ್ಲ ಪ್ರಾನ್ ನ ಕುಕ್ ಮಾಡೋದಕ್ಕೆ, ಬೇಗನೆ ಕುಕ್ ಆಗ್ಬಿಡುತ್ತೆ. ಓವರ್ ಕುಕ್ ಆದ್ರೆ ರಬ್ಬರ್ ತರ ಆಗ್ಬಿಡುತ್ತೆ. ಹಾಗಾಗಿ ನಾವು ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ನೀರ್ ಬಿಟ್ಕೊಂಡಿದ ತಕ್ಷಣನೇ ಒಂದು ಕಂಟೈನರ್ ನಲ್ಲಿ ನಾನು ಅದನ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಸೇಮ್ ತವಾ ಮಸಾಲ ಏನಿರುತ್ತೆ ಅದ್ರೊಳಗಡೆ ಬಟರ್ ಹಾಕೊಳ್ತಾ ಇದ್ದೀನಿ. ಬಟರ್ ಕೂಡ ನಿಮ್ ಟೇಸ್ಟ್ಗೆ ತಕ್ಕಂತೆ ಹಾಕೋಬಹುದು. ಬಟರ್ ಮೆಲ್ಟ್ ಆದ್ಮೇಲೆ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂತಹ ಗಾರ್ಲಿಕ್ ಹಾಕೊಳ್ತಾ ಇದ್ದೀನಿ. ಗಾರ್ಲಿಕ್ ಜಾಸ್ತಿ ಆದಷ್ಟು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ಅದಕ್ಕೆ ಇದನ್ನ ಬಟರ್ ಗಾರ್ಲಿಕ್ ಪ್ರಾನ್ ಅಂತ ಕರೆಯೋದು. ಗಾರ್ಲಿಕ್ ಫ್ರೈ ಆದ್ಮೇಲೆ ಅದ್ರೊಳಗಡೆ ಸಾಲ್ಟ್, ಚಿಲ್ಲಿ ಪೌಡರ್ ಅಂಡ್ ಪೆಪ್ಪರ್ ಪೌಡರ್, ಟೇಸ್ಟ್ಗೆ ತಕ್ಕಂತೆ ನೀವು ಮೂರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದೆಲ್ಲದನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಅದ್ರೊಳಗಡೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀರ ಅಲ್ವಾ, ಅದನ್ನ ಆ ಪ್ರಾನ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ವಾಟರ್ ಎಲ್ಲ ಬೀಳ್ಕೊಡುತ್ತೆ. ಅದು ನಿಮ್ಗೆ ಎಕ್ಸ್ಟ್ರಾ ಏನಾದ್ರೂ ವಾಟರ್ ಬೇಕಂದ್ರೆ ಆಡ್ ಮಾಡ್ಕೋಬಹುದು. ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅದ್ರ ಜೊತೆ ನಾನು ಒಂದು ಕಂಪ್ಲೀಟ್ ಲೆಮನ್ ಹಾಕೊಳ್ತಾ ಇದ್ದೀನಿ. ಲೆಮನ್ ಜಾಸ್ತಿ ಹಾಕೊಳ್ಳೋದ್ರಿಂದನೂ ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ ಆಗಿ ತುಂಬ ಕ್ವಿಕ್ ಆಗಿ ಮಾಡಿಬಿಡ್ಬೋದು ಬಟರ್ ಗಾರ್ಲಿಕ್ ಪ್ರಾನ್. ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇದನ್ನು ನಾವು ನೀರು ದೋಸೆ ಇರ್ಬೋದು, ಚಪಾತಿ ಇರ್ಬೋದು, ರೈಸ್ ಜೊತೆ ಎಲ್ಲದ್ರ ಜೊತೆನೂ ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆ ರೋಟಿ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆ ರೋಟಿ ಆ್ಯಂಡ್ ಸ್ಯಾಲೆಡ್, ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್ ತುಂಬ ಕಮ್ಮಿ ಟೈಮ್ನಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ.
ರೋಟಿ ಸ್ಯಾಲೆಡ್ ಆ್ಯಂಡ್ ಟೇಸ್ಟಿಯಾಗಿರೋ ಬಟರ್ ಗಾರ್ಲಿಕ್ ಪ್ರಾನ್ ತಿಂದಾದಮೇಲೆ ಬ್ಯಾಂಗ್ಳೂರು ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇಯರ್ ತುಂಬ ಜಾಸ್ತಿ ಬಿಸಿಲಿತ್ತು ಅಂತ ಹೇಳ್ಬೋದು, ಬಟ್ ಈ ಇಯರ್ ಅಂತೂ ವೆದರ್ ಸಖತ್ತಾಗಿದೆ. ನನಗಂತೂ ಈವ್ನಿಂಗ್ ಟೈಮ್ನಲ್ಲಿ ವಾಕ್ ಮಾಡಬೇಕಂತ ಹೇಳಿದ್ರೆ ಸಖತ್ ಇಷ್ಟ ಆಗುತ್ತೆ. ಊಟ ಎಲ್ಲ ಆದಮೇಲೆ ಲಂಚ್ ಮುಗಿಸ್ಕೊಂಡು ಅಫ್ಕೋರ್ಸ್ ಈವ್ನಿಂಗ್ ನಾನು ವಾಕ್ ಮಾಡೋಣ ಅಂತೇಳಿ ಹೊರಗಡೆ ಹೋಗಿದ್ದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ವೆದರ್. ಆ್ಯಂಡ್ ಈವನ್ ಆ ಕೋಗಿಲೆಗಳೆಲ್ಲ ಚೆನ್ನಾಗಿ ಏನೋ ಆ ಪಕ್ಷಿಗಳೆಲ್ಲ ಚಿಲಿಪಿಲಿ ಸೌಂಡ್ ಮಾಡ್ತಾ ಇದ್ದಾಗ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.